ಔರದ್ ತಾಲೂಕಿನ ಚಿಂತಾಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾಗನಪಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಕಿಲೋಮೀಟರ್ ಗಟ್ಟಲೆ ಹೋಗುವಂತಾಗಿದೆ. ಮೊದಲು ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಮುಂಚೆ ನೀರು ಚೆನ್ನಾಗಿಯೇ ಬರುತ್ತಿತ್ತು. ಆದರೆ ಕಾಮಗಾರಿ ನಂತರ ಗ್ರಾಮದಲ್ಲಿ ನೀರಿನ ಕೊರತೆ ಉಂಟಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬೇಸಿಗೆ ಶುರುವಾಗುವ ಮುಂಚೆ ಗ್ರಾಮದಲ್ಲಿ ನೀರಿನ ಕೊರತೆ ಉಂಟಾಗಿದ್ದು ಇಲ್ಲಿಯವರೆಗೂ ನೀರಿಗಾಗಿ ಬಿಂದಿಗೆ ಹಿಡಿದುಕೊಂಡು ಕಿಲೋಮೀಟರ್ ಗಟ್ಟಲೆ ನೀರು ತರಲು ಹೋಗಬೇಕಾದ ಪರಿಸ್ಥಿತಿ ಇದೆ. ಇದು ಒಂದು ಗ್ರಾಮವಾಗಿದ್ದು ಅಲ್ಲಿ ರೈತ ಕುಟುಂಬಗಳು ಹೆಚ್ಚಾಗಿ ವಾಸವಾಗಿದ್ದು ಗ್ರಾಮದವರು ಹೊಲಗಳಿಗೆ ಬಿತ್ತನೆ ಮಾಡಲು ಹೋಗಬೇಕಾ ಅಥವಾ ನೀರಿಗಾಗಿ ಕೊಡೆ ಹಿಡಿದುಕೊಂಡು ದೂರದಲ್ಲಿ ನೀರು ತರಲು ಹೋಗಬೇಕಾ ಎಂದು ದೂರಿದ್ದಾರೆ. ಅಲ್ಲದೆ ಮಹಿಳೆಯರು ಆಹಾರವಿಲ್ಲದಿದ್ದರೂ ನಡೆಯುವುದು, ಆದರೆ ಪ್ರತಿನಿತ್ಯ ಕೆಲಸಗಳಿಗೆ ನೀರು ಅತ್ಯವಶ್ಯಕ. ತಮ್ಮ ಅಳಲನ್ನ ತೋಡಿಕೊಂಡ ಗ್ರಾಮಸ್ಥರು ಸೇರಿ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥರು ಮುಖಂಡರಾದ ಧೂಳಪ್ಪ ಬೆಲ್ದಳಿ, ಮಾರುತಿ ಸೋನಿ, ಸುರಪನ್, ಅಮೃತ ಲದ್ದಿ, ಬಾಬು ಮಿರ್ಗಿ, ಪ್ರಕಾಶ್ ನರಸಪ್ಪ, ಶಾರಮ್ಮ ಕಾಂಬ್ಳಿ, ತಿಪ್ಪಮ್ಮ ಬೋರಿಗೆ, ಶಾಂತಮ್ಮ ಪಾಂಡ್ರಿ, ಶರಣಮ್ಮ ಬುಥಾಳಿ, ಜರಬಾಯಿ ಮತ್ತು ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು. ರಾಜೇಶ್ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರದ್. ನೀರ್ ಬರ್ಲಕ ದೀಪಾವಳಿ ಹಿಡಿದಿಲ್ಲ ನೋಡ್ರಿ ಸರ್ ನೀರು. ಮತ್ತೆ ಹೆಂಗ್ ಮಾಡ್ತೀರಿ ನೀವು? ಹೆಂಗ್ ಮಾಡತ್ತಿದ್ದೇವೆ ಅಂದ್ರೆ ಗಾಡಿ ಇದ್ದವ್ರು ಗಾಡಿ ಮೇಲೆ ತಂದ್ಕೊಳ್ತಾರ, ಗಾಡಿ ಇಲ್ದಿದ್ದವ್ರು ನೆತ್ತಿ ಮೇಲೆ ತಂದ್ಕೊಳತ್ತಿದ್ದೇವು. 4 ಕೊಡ ತಂದ್ಕೊಂಡು ಅದ್ರ 2 ಕೊಡ ಕುಡಿಯೋದು, 2 ಕೊಡ ಬಳಸೋದು. ಎಲ್ಲಿ ಸಣ್ಣ ರೂಮ್ ಕಟ್ಕೊಂಡ್ರ ನೀರ್ ಹೋಗ್ಲಕ್ಕ ನೀರಿಲ್ಲ. ಬಾಡರ್ನಿಂದ ತರ್ತಾರ ಗಾಡಿ ಇದ್ದಿನವ್ರು. 2 ಕಿಲೋಮೀಟರ್ ದೂರ ಅದ. ನಾವು 4 ಕೊಡ ತರಟಿಗೆ ಹೊತ್ತೆ ಹೋಯ್ತದ. ಇದು ನೀರಿನಾಗ ದೀಪಾವಳಿ ಜಟ್ಕ ನೀರಿಲ್ಲ ನೋಡ್ರಿ ನಮ್ಮ ಊರಿಗಾರ. ನೀರ್ ಬರ್ತಾವ ಅಂತ ಮನೆಗೆ ಉಳಿದ್ರು ಬಿ ನೀರ್ ಬಿಡಲ್ರ ಅವ್ರು. ಹೆಂಗ್ ಮಾಡ್ತೀರಿ ಮತ್ತೆ? ಹೆಂಗ್ ಮಾಡ್ತೇವ್? ಧಾನ್ಯ ಬಿಡ್ತಿದ್ದೇವ್, ನೀರ್ ತರತಿದ್ದೇವ್. ಕೂಲಿ ಇಲ್ಲ, ಕೂಲಿ ಮಾಡೋದಿಲ್ಲ, ಕಷ್ಟ ಮಾಡೋದಿಲ್ಲ. ನೀರ್ ತಂದ್ಕೊಂಬೋದು, ಊಟ ಮಾಡೋದು, ಕೂಡೋದು. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಮ್ಮ ಅದರಿ. ಲಾಸ್ಟ್ ಬಾರ್ಡರು ನಾಗನಪಲ್ಲಿ ಅದರಿ. ನಾಗನಪಲ್ಲಿ ಊರಾಗ ಕೇರಿಲ್ಲ, ನೀರಿಲ್ಲ. ಮುದುಕೂರ್ ಮುಣಗೂರ್ ನೀರಿಗೆ ಹೋಗ್ಲತ್ತಾರ. 2 ಕಿಲೋಮೀಟರ್ಲಿಂದ ನೀರ್ ತರ್ಲಾಕ ಪರಾಯ್ದವ್ರು ಗಾಡಿ ಮೇಲೆ ತಂದ್ಕೊಳತ್ರು. ಇಲ್ದವ್ರು ಏನ್ ಮಾಡ್ಬೇಕು? ಗಂಡು ಮಕ್ಳು ಏನು ಕೆಲ್ಸಕ್ಕೆ ನಡೆದ್ರು, ಹೆಣ್ಮಕ್ಳು ಬೇಗ ನೀರಿಗೆ ಹೊತ್ತರು. ಊಟ ಏನ್ ಮಾಡ್ಬೇಕು? ಮಕ್ಳು ಶಾಲೆ ಫೀಸ್ ಏನ್ ಕಟ್ಬೇಕು? ಆ ಗರೀಬರಿಗೆ ಪರಿಸ್ಥಿತಿ ಓಟಿನ ನಡ್ಯಾಕ್ ಬಂದು ಓಟ್ ಕುಡ್ರಿ ಅಲ್ಲತ್ರು. ಗೌರ್ಮೆಂಟ್ ಕೇರಿಲ್ಲ. ಏನ್ ಮಾಡ್ತಾರ? ಏನ್ ಕೆಲಸ ಮಾಡಾರೆ, ನೀರ್ ತರಾರೆ, ಹೊಟ್ಟಿಗೆ ಅನ್ನ ಮಾಡ್ಕೊ ತಿಂಬಾರೆ, ಇದೇ ಮಾಡಾರೆ. ನಾವು ಈಗ ಮುದುಕರಿಗೆ ನೀರ್ ಒಂದ್ ಕೊಡ ತಂದ್ಕೊಂಡ್ಬಿಡ್ಕೆ ಹೊತ್ತು ನಡೀತು. ಮುದುಕರು ಏನ್ ಸಾಯ್ಬೇಕಾ? ನೀರ್ ಪಂಚಾಯತ್ ಹೋದ್ರು, ಮನೆ ನಳ ಮಾಡಿದ್ರು, ನಳ್ಳಿನ ಕೇರಿಲ್ಲ. 8 ದಿನ ನೀರ್ ಬರೋ ಹೊಂಟ. ಇಲ್ಲಿ ದೀಪಾವಳಿ ಹಿಡಿದ್ ನೀರಿಲ್ಲ. ನಾಗನಪಲ್ಲಿ ಊರ ಕೇರ್ ಅದನ್ನ ಇಲ್ಲ ಗೌರ್ಮೆಂಟ್. ನಳಿಗ್ ನೀರ್ ಹೊಂಟಿಲ್ಲ, ನಳ್ಳಿ ನೀರ್ ಹೊಂಟಿಲ್ಲ. ಮಂದಿ ನೋಡಕ್ ನಳ ಮಾಡಿದ್ರು. ಗಲ್ಲಿ ನಳ ಕೂಡಿದ್ರು. ಒಂದರ ಬೋರ್ಗಳಿಗೆ ನೀರು ಸರಿಯಾಗಿ ಬಿಡ್ಡಕ್ ಬಿತ್ತಾ ಇರಲಿಲ್ಲ. ಬೋರ್ ಹೆಂಗದಂತ ಯಾರು ಬಂದು ನೋಡಲ್ ಹೊಂಟ್ರು. ನೀರೇ ಇಲ್ಲ, ಟೋಟಲ್ ನೀರಿಲ್ಲ. 4 ಗಾಡಿ ಕಟ್ಕೊಂಡ ಯು ಆಫೀಸ್ಗೆ ಹೋದೆವು. ಆ ನಂತರ ಏನದಂದ್ರೆ ಇದು ನೀರಿಂದ ಅಧಿಕಾರಿ ಆಫೀಸ್ಗೆ ಹೋದೆವು, ಮಾಣಿಕರವ್ರ ಬಳಿ. ಅವರು ಕೂಡ ಏನದಂದ್ರೆ ಒಟ್ಟು ಏನದಂದ್ರೆ ಯಾರು ಭೀ ಏನದ ನಮ್ದಿಂದ ನೀರಿಂದ ಮಾರುತಿ AW ಅವ್ರು ಕೂಡ ಕೇಳಿದೆವು. ಅವ್ರು ಕೂಡ ಏನದಂದ್ರೆ ನಾವು ಬರ್ತಾ ಮಾಡ್ತಾ ನೋಡ್ತಾ ಹೇಳ್ತಾ ಆಯ್ತಂದ್ರೆ ಸದ್ಯಕ್ಕಿಲ್ಲ, 2 ದಿವ್ಸಕ್ಕಿಲ್ಲ, 4 ದಿನದಾಗ ಹಾಕ್ತೇವೆ, ತಿಂಗಳದಾಗ ಹಾಕ್ತೇವೆ ಅಂತೇಳಿ ಬೋರ್ ಹಾಕ್ತೇವೆ ಅಂತ ಹೇಳಿ ನೀವು ಕೇಳಿದ್ರೆ ಏನಂದ್ರೆ ಅವ್ರು ಬೋರ್ ಹಾಕ್ತೇವೆ ಅಂದ್ರೆ ನಾಳೆಗೆ ಕಳಿಸ್ತಾ ಅಂತ ಹೇಳಿ ನಮ್ಗೆ ಕಳ್ಸಿಕೊಟ್ರು. ಬೋರ್ ಹಾಕ್ತೇನೆ ಅಂತೇಳಿ ಇವತ್ತಿನ 15 ದಿವಸ ಆಯ್ತು, ಇನ್ನ ಬಂದಿಲ್ಲ. ಇನ್ನ ಬೋರ್ ಹಾಕಿಲ್ಲ, ಏನಿಲ್ಲ ಸರ್. ನೀರಿನ ಸಮಸ್ಯೆ ಎಷ್ಟು ದಿನ ಆಗ್ತದೆ ಈ ರೀತಿ ಸಮಸ್ಯೆ? ನೀರಿನ ಸಮಸ್ಯೆ 1 ವರ್ಷ ಆಯ್ತು ಸರ್. ಇದೇ ಸಮಸ್ಯೆ ಅದ. ನಾವು ಹೇಳ್ತಾನೆ ಹೊಂಟಿವ್, ಕೇಳ್ತಾ ಹೊಂಟ. ಗ್ರಾಮ ಪಂಚಾಯತ್ ಹೋದ್ರು ಕೂಡ ಯಾರು ಏನಂದ್ರೆ ನಮ್ಮ ಜನರಿಗೆ ಅಂದ್ರೆ ನಾನೇ ಅಧ್ಯಕ್ಷ ಇದ್ದ ಬಂತು. ನಮ್ಮಲ್ಲಿ ಅಂದ್ರೆ ಯಾವುದೇ ಬಜೆಟ್ ಇದ್ದಿಲ್ಲ, ನಾವು ಕೆಲಸ ಮಾಡಕ್ ಆಗಿಲ್ಲ. ಯಾವುದೇ ಏನದಂದ್ರೆ ನಮ್ಗೆ ಅಂದ ಬೋರ್ ಹೊಡೆ ಸಲಕ್ಕೆ ಅಂದ ಯಾವ್ದನ್ನೂ ಬಜೆಟ್ ಇದ್ದಿಲ್ಲ. ಹಾಗೇನಂದ್ರೆ ನಾವು ಬೋರ್ ಹೊಡ್ಲಿಕ್ಕೆ ಆಗಿಲ್ಲ. ಮತ್ತೆ ಅಂದ್ರೆ ಬೇರೆ ಅಂದ್ರೆ ಮೇಲಧಿಕಾರಿಗಳಿಂದ ತಾಲೂಕು ಅಧಿಕಾರಿಗಳು ಯಾವ್ದಾರ ಫಂಡ್ ಇದ್ರೆ ಹೊಡ್ರಿ ಸರ್ ಅಂತೇಳಿ ಬಕ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ಅವ್ರನ್ನೂ ಮಾಡ್ತಾ ಇಲ್ಲ. ಈಗ ಒಂದು ವೇಳೆ ಅಂದ್ರೆ 1-2 ದಿವಸದಿಂದ ನೀರಿನ ಬಗ್ಗೆ ಅಂದ್ರೆ ಅವ್ರಿಗೆ ಏನಾರ ಒಂದು ಸೊಲ್ಯೂಷನ್ ತೊಗೊಂಡು ಏನಾರ ಒಂದು ಇದು ಮಾಡಿ ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೇವೆ. ಅದಕ್ಕೆ ಏನಾದ್ರು ಸ್ಪಂದನೆ ಮಾಡಿ ಏನಾರ ಮಾಡಿದ್ರು ಸರಿಯಾಗದ. ಇಲ್ಲಿ ಅಂದ್ರೆ ನಾವಿಂದ ಅವಿರದ ಸತ್ಯಾಗ್ರಹ ಏನದಂದ್ರೆ ರೋಡ್ ಮ್ಯಾಗ ಕೂಡ್ತೇವೆ. ಮತ್ತಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತಿಂದ ಅವ್ರ ಬಳಿ ಹೋಗ್ತೇವೆ. ಮುಂದಿನಿಂದ ಇದ್ರ ಸಲುವಾಗಿ ಅಂದ್ರೆ ನಾವು ಇದು ಮಾಡ್ತೀವಿ. ಒಂದೇಳಿ ಮಾಡಲ್ಲ ಹೋದ್ರಂದ್ರೆ ಪಂಚಾಯತ್ಲಿಂದ ಕೆಲಸ ಮಾಡಿನಾಗ ಒಂದು ಲೈನ್ ಹಾಕಿದ್ರು ಮ್ಯಾಲಿಂದು ಬೇಗನೆ ನೀರು ಬರ್ತಿತ್ತು. 1 ಕೊಡ 2 ಕೊಡ ನೀರು ಹಿಡ್ಕೊಂಡು ಮನೆ ತುಂಬ ನೀರು ಆಯ್ತಿತ್ತು. ಅದು ಅದ್ರ ಬಾದ್ ಜೆಜೆಮ್ ಕೆಲಸ ಏನು ಆಗ್ಯದ, ಅದ್ರ ಬಾದ್ ಮನೆದಾಗ ನೀರೇ ಇಲ್ಲ. ಈ ಮುದುಕರು ನೋಡಿ, ಅಲ್ಲಿ ವಯಸ್ಸಾಗಿನಂತವ್ರಿಗೆ ಇವ್ರಿಗೆಲ್ಲ ನೋಡ್ರಿ, ಬೆಟ್ಟು ಬೇಗನ ನೀರು ತರ್ತಾರ. ಇವ್ರ ಮನೆಗೆ ಇಬ್ಬಿಬ್ಬರು ಗಂಡ ಹೆಂಡ್ತಿನಿ ಎಲ್ಲ ಮಕ್ಕಳಿಲ್ಲ. ಇವ್ರಿಗೆ ಎಲ್ಲ ಹೈದ್ರಾಬಾದ್ ಹೋಗ್ಯಾರ ಕೆಲಸ ಮಾಡಕ. ಇವ್ರಿಗೆ ನೀರು ತರೋದ್ರಾಗೆ ಹೊತ್ತು ಹೋಗ್ಲತ್ತದ. ಹೋಗಿದ್ದೆವು, ಪಂಚಾಯತ್ ಹೋಗಿದ್ದೆವು, ಮಾಡಿಕೊಡ್ತೇವೆ ಅಂತಂದ್ರೆ. AW ಬಲ್ಕ್ ಹೋಗಿದ್ದೆವು, ಮಾಡಿಕೊಡ್ತೇವೆ ಅಂದ್ರೆ ಬರೀ ಆಶ್ವಾಸನೆ. ನಾಳೆಗೆ ಬೋರ್ ಹೊಂಟದ ಅಂತ ಹೇಳತ್ತಾರ. ಏನು ಕೆಲಸ ಆಗ್ಲತ್ತಿಲ್ಲ ಸರ್. ಈ ಕ್ರಮ ಒಂದು ವೇಳೆ ನಡೆದಿಲ್ಲ ಅಂತಂದ್ರೆ ನಾಳೆಗೆ ಪಂಚಾಯತ್ ಮುತ್ತಿಗೆ ಹಾಕಿ
ಹೆದ್ದಾರಿ ಕಂಗಟಿ ಮತ್ತು ಔರಾದ್ ಹೋಗ್ತಕ್ಕಂಥ ಹೆದ್ದಾರಿ ಮೇಲೆ ಕುಂತು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ನಾವು ನಿಮ್ಮ ಟಿ ವಿ ಮುಖಾಂತರ ನಾವು ನಿಮ್ಗೆ ನ್ಯೂಸ್ ಮುಖಾಂತರ ನಾವು ಎಚ್ಚರಿಸಲಿದ್ದೇವೆ ಸರ್. ಇದು ಎಲ್ಲ ನಮ್ಮ ಮೇಲಧಿಕಾರಿವರೆಗೆ ನಮ್ಮ DC ಅವರು ಶಿಲ್ಪಾ ಶರ್ಮಾ ಅವರವರೆಗೆ ಈ ಒಂದು ನ್ಯೂಸ್ ಮುಟ್ಟಿಸ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕಳಕಳಿ ಮನವಿ ಕೇಳ್ಕೊಳ್ತೇವೆ ಸರ್. ನನ್ನ ಹೆಸರು ಬಾಬು, ನಾಗನಪಲ್ಲಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಸರ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.